ಸೊ ನಾನು ಎಲ್ಲದರದ್ದು ಎಂತೆಲ್ಲ ಬೆನಿಫಿಟ್ಸ್ ಉಂಟು ಅದೆಲ್ಲ ಹಾಕ್ತೇನೆ, ನೀವು ಬೇಕಾದರೆ ಓದ್ಬೋದು ವಿಡಿಯೋವನ್ನು ಪಾಸ್ ಮಾಡಿ. ಹಲೋ ಗೈಸ್, ಕಿಚನ್ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಆಗಸ್ಟ್ 1. ಸೊ ನಾನು ಹೇಳಿದಾಗೆ ಇವತ್ತಿಂದ ನಾನು ನಿಮಗೆ 15 ಡೇಸ್ ಆರ್ 30 ಡೇಸ್ ಕಂಟಿನ್ಯೂ ಮಾಡಿದರೆ ಮಾಡ್ಬೋದು, ಇನ್ ಕೇಸ್ ಇಫ್ ರಿಸಲ್ಟ್ಸ್ ಇದ್ದರೆ. ಸೊ ಈಗ ಫಸ್ಟಿಗೆ ಈಗ 7 o'clock ಆಗಿದೆ. ಸೊ ವಾರ್ಮ್ ವಾಟರ್ ಮಾರ್ನಿಂಗ್ ಫಸ್ಟು ವಾರ್ಮ್ ವಾಟರ್ ಕುಡಿಲಿಕ್ಕೆ 7 o'clockಗೆ. ನೀವು 8 o'clockಗೆ ಎದ್ದರೆ 8 o'clockಗೆ ಕುಡಿಯಿರಿ. ಸೊ ಅಂದರೆ ಎದ್ದ ಕೂಡಲೇ ವಾರ್ಮ್ ವಾಟರ್ ಕುಡಿದರೆ ಆಯಿತು. ಸೊ ಇದು ಮಿಲ್ಕ್ ಹಾಕಿದ್ದು ಟೀ ಎಲ್ಲ ಕುಡಿಲಿಕ್ಕೆ ಇಲ್ಲ. ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಆಫ್ಟರ್ 1 hour, ಅಂದರೆ ಎದ್ದ ಆಫ್ಟರ್ 1 hour ನಂತರ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಅದರ ಮುಂಚೆ ಜಸ್ಟ್ ವಾಟರಲ್ಲಿ ಇರಲಿಕ್ಕೆ 1 ಗಂಟೆ. ಸೊ ನೀವು ಎದ್ದ ಮೇಲೆ ಫಸ್ಟಿಗೆ ನೀರು ಕುಡಿದರೆ ಆಯಿತು, ವಾರ್ಮ್ ವಾಟರ್. ಅದಾದಮೇಲೆ ವಾರ್ಮ್ ಅಂದರೆ ತುಂಬ ಬಿಸಿ ಅಲ್ಲ, ಜಸ್ಟ್ ಒಂದು ಸ್ವಲ್ಪ ಬಿಸಿ ಇದ್ದರೆ ಸಾಕು. ಆ್ಯಕ್ಚುಲಿ ಮಾರ್ನಿಂಗ್ ನೀರು ಕುಡಿಯೋದು ತುಂಬ ಒಳ್ಳೆಯದು. ಆದಮೇಲೆ 1 ಗಂಟೆ ಗ್ಯಾಪ್ ಬಿಟ್ಟು ಮತ್ತೆ ನೀವು ಒಂದು ಬ್ರೇಕ್ಫಾಸ್ಟ್ ಎಂತ ಉಂಟದು ತಿನ್ಬೋದು. ಸಾಧಾರಣ ಬಿಸಿಯಾಗಿದೆ. ನಿಮ್ಗೆ ಇನ್ ಕೇಸ್ ವಾರ್ಮ್ ವಾಟರ್ ಕುಡಲಿಕ್ಕೆ ಇಷ್ಟ ಇಲ್ಲದಿದ್ದರೆ ಲೈಮ್ ವಾಟರ್ ಕೂಡ ಕುಡಿಬೋದು, ಸಕ್ಕರೆ ಹಾಕದೆ. ಇಲ್ಲದಿದ್ದರೆ ಗ್ರೀನ್ ಟೀ ಕೂಡ ಕುಡಿಬೋದು. ಶುಗರ್ ಮಾತ್ರ ಅವಾಯ್ಡ್ ಮಾಡಿ, ಶುಗರ್ ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಆ್ಯಕ್ಚುಲಿ ನೀವು ನೀರು ಅಥವಾ ಬ್ರೇಕ್ಫಾಸ್ಟ್ ಊಟ ಎಂತ ಇರ್ಬೋದು ಮಾಡುವಾಗ ಸ್ಲೋವಲ್ಲಿ ಮಾಡಿ. ನಾನು ಮಾತ್ರ ಇಲ್ಲಿ ವಿಡಿಯೋ ಫಾಸ್ಟ್ ಫಾರ್ವರ್ಡಲ್ಲಿ ಮಾಡಿದ್ದೇನೆ, ಹಾಗಾಗಿ ನಿಮಗೆ ಬೇಗ ಬೇಗ ಕಾಣ್ತುಂಟು. ಸೊ ನಾನೀಗ ಓಟ್ಸ್ ಮಾಡ್ತೇನೆ. ಮನ್ನಾ ಅವರದ್ದು ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಇರ್ಬೋದು, ನೆನಪಿಲ್ಲ ನನಗೆ, ಮೊನ್ನೆ ವಿಡಿಯೋ. ಸೊ ಈಗ ಓಟ್ಸ್ ಮಾಡಲಿಕ್ಕೆ ಏನಿಲ್ಲ, ಅದಕ್ಕೆ ಸಿಂಪಲಲ್ಲಿ ಮಾಡಲಿಕ್ಕೆ ಈಗ ಓಟ್ಸು. ಎಕ್ಸ್ಟ್ರಾ ಎಂತ ಕೂಡ ಹಾಕ್ಲಿಕ್ಕಿಲ್ಲ. ನಾನು ತೋರಿಸ್ತೇನೆ ಈಗ ಮಾಡೋದು ಅಂತ. ಸೊ ಇಲ್ಲಿ ಫಸ್ಟಿಗೆ ನಾನು ಸ್ವಲ್ಪ ಹಾಲು ತೊಗೊಂಡಿದ್ದೇನೆ. ನಿಮಗೆ ಆಪ್ಷನಲ್ಲ ನೀರಲ್ಲಿ ಕೂಡ ಮಾಡ್ಬೋದು. ಸೊ ನಾನು ಸ್ವಲ್ಪ ಹಾಲು ಹಾಕಿದ್ದೇನೆ, ಅಂದರೆ ಅದರಲ್ಲಿ ಎಂಥ ಕೆನೆ ಎಲ್ಲ ಎಂತ ಇಲ್ಲ ಹಾಲದ್ದು, ಜಸ್ಟ್ ಹಾಲು ಮಾತ್ರ ಉಂಟು. ಮತ್ತು ಎಂತ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿಯಲ್ಲಿ. ಮತ್ತು ಇದಕ್ಕೆ ಓಟ್ಸ್ ಹಾಕಿದರೆ ಆಯಿತು. ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ, ಆಪ್ಷನಲ್ ಸಾಲ್ಟ್ ಕೂಡ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ನಿಮಗೆ ಸಪ್ಪೆ ತಿನ್ನಬೇಕಾದ್ರೆ ಸಪ್ಪೆ ಕೂಡ ತಿನ್ಬೋದು. ಮಾತ್ರ ಶುಗರ್ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಕೆಲವರಿಗೆ ಅಂದರೆ ಶುಗರ್ ಅವರು ತುಂಬ ತಿಂತಿರ್ತಾರೆ ಕಂಟಿನ್ಯೂ ಆಗಿ, ಅವರು ಬೇಕಾದರೆ ಸ್ವಲ್ಪ ಅಂದರೆ ಡೇ ಬೈ ಡೇ ರೆಡ್ಯೂಸ್ ಮಾಡ್ತಾ ಬರ್ಬೋದು ಶುಗರ್ ತಿನ್ನೋದನ್ನು. ಒಮ್ಮೆಲೆ ಆಗಲ್ಲ ಕೆಲವರಿಗೆ, ಅವರಿಗೆ ಹಾಗೆ ಮಾಡ್ಬೋದು. ಸೊ ನನಗೆ ಆಲ್ರೆಡಿ ಹ್ಯಾಬಿಟ್ ಉಂಟು, ಅಂದರೆ ಶುಗರ್ಲೆಸ್ ಎಲ್ಲ ತಿಂದು. ಸೊ ಹಾಗಾಗಿ ನಾನು ಫಸ್ಟ್ ಡೇಯಿಂದನೇ ಶುಗರನ್ನು ಅವಾಯ್ಡ್ ಮಾಡ್ತಿದ್ದೇನೆ.
ಸೊ ನಮ್ಮದೀಗ ಓಟ್ಸ್ ರೆಡಿ ಆಯಿತು. ಇನ್ನು ಸಲಾದಲ್ಲಿ ನಾನಿಲ್ಲಿ ಒಂದು ಸೌತೆಕಾಯಿ ಮತ್ತು ಟೊಮೆಟೊ ಕಟ್ ಮಾಡ್ತಿದ್ದೇನೆ. ಮಾರ್ನಿಂಗ್ ಟೊಮೆಟೊ ನಿಮಗೆ ತಿನ್ನಲಿಕ್ಕೆ ಆಗದಿದ್ದರೆ ನೀವು ಕ್ಯಾರೆಟ್ ಬೇರೆ ಎಂತಾದರೂ ತಗೊಳ್ಬೋದು. ಸೊ ನಮ್ಮದು ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಇನ್ನು ಶುಗರು ಕೆಲವರು ಶುಗರ್ ತುಂಬ ತಿಂತಿರ್ತಾರೆ, ಅವರು ಸಡನ್ನಾಗಿ ಕಟ್ ಆಫ್ ಮಾಡಿಬಿಡಿ ಶುಗರನ್ನು. ಹೆಲ್ತಿಗೆ ಒಳ್ಳೆಯದಲ್ಲ, ಅಂದರೆ ನಿಮ್ಮದು ಬಾಡಿ ಅಷ್ಟು ಬೇಗ ಅದಕ್ಕೆ ರಿಯಾಕ್ಟ್ ಮಾಡಲ್ಲ, ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ನೀವು ರೆಡ್ಯೂಸ್ ಮಾಡಿ. ಈಗ ಇನ್ ಕೇಸ್ ನೀವು 2 ಸ್ಪೂನು ಶುಗರ್ ಹಾಕ್ತಿದ್ರೆ ಟೀಗೆಲ್ಲ 1 ಸ್ಪೂನ್ ಮಾಡಿ. ಸಡನ್ನಾಗಿ 2 ಸ್ಪೂನ್ ಕೂಡ ಹಾಕದೆ ಹಾಗೆಲ್ಲ ಮಾಡಬೇಡಿ. ನಾವಂದರೆ ನಮ್ಮ ಮನೆಯಲ್ಲಿ ಯಾರು ಕೂಡ ಶುಗರ್ ಹೆಚ್ಚು ತಿನ್ನಲ್ಲ, ಹಾಗಾಗಿ ನನಗೆ ಅಭ್ಯಾಸ ಆಗಿದೆ. ಸೊ ಶುಗರ್ ತಿನ್ನುವವರಿಗೆ ಹೇಳೋದು, ನಾನು ಸಡನ್ನಾಗಿ ಕಟ್ ಆಫ್ ಮಾಡಬೇಡಿ, ಒಳ್ಳೆಯದಲ್ಲ. ಇದು ಮಾತ್ರ ತುಂಬ ಟೇಸ್ಟ್ ಉಂಟು. ಲಾಸ್ಟ್ ಟೈಮ್ ಒಂದು ಓಟ್ಸ್ ತಂದಿದ್ದೆ, ಅದೆಂತ ಒಳ್ಳೆಯದಿರಲಿಲ್ಲ. ಈಗ ನಾನು ಸ್ವಲ್ಪ ಸಾಲ್ಟ್ ಆಗಿದ್ದು ನೀವು ನೋಡಿರ್ಬೋದು, ಸಖತ್ತಾಗಿದೆ. ಕೆಲವರಿಗೆ ಇಷ್ಟ ಆಗ್ತದೆ, ಕೆಲವರಿಗೆ ಇಷ್ಟ ಆಗಲ್ಲ. ನಿಮಗೆ ಟೊಮೆಟೊಸ್ ಎಲ್ಲ ಚಾಪ್ ಮಾಡಿ ಇದರ ಮೇಲೆ ಹಾಕಿ ತಿನ್ಬೋದು. ನಾನು ಸ್ಲೈಸ್ ಮಾಡಿದ್ದೇನೆ. ಇನ್ ಕೇಸ್ ಬೇಡ, ತಿನ್ನಲಿಕ್ಕೆ ಬೇಡ ಆಗಿ ಮಿಕ್ಸ್ ಮಾಡಿದ ಮೇಲೆ ತೆಗಲಿಕ್ಕೆ ಕಷ್ಟ ಆಗಿದೆ. ಮತ್ತು ದಿನಕ್ಕೆ 1 ಲೀಟರು ನೀರು ಕುಡಿಲೇಬೇಕು. 1 ಲೀಟರ್ ನಾನು ಹೇಳ್ತಿರೋದು. ಆ್ಯಕ್ಚುಲಿ 2.5 ಲೀಟರ್ ಆದರೂ ನೀರು ಕುಡಿಬೇಕು ಪರ್ ಡೇ. ಬಟ್ ನನ್ನಾಗಿ ಯಾರು ನೀರು ಕುಡಿಯಲ್ಲ ನೋಡಿ, ಅವರಿಗೆ ಪರ್ ಡೇ 1 ಲೀಟರಿಂದ ಟ್ರೈ ಮಾಡಬೇಕು. ಮತ್ತೆ ಅದು ಅಭ್ಯಾಸ ಆಗುತ್ತೆ. ಫಸ್ಟ್ 1 ಲೀಟರ್ ಕುಡಿಲೇಬೇಕು. ಒನ್ ಲೀಟರಲ್ಲಿ 200 ml ನಾನು ಬೆಳಿಗ್ಗೆ ಕುಡಿದೆ 7 o'clockಗೆ. ಇನ್ನು ಈಗ 8 o'clockಗೆ ಇದು ತಿಂತಿದ್ದೇನೆ. ಈಗ ಕುಡಿಯಲ್ಲ. ತಿಂದ ತಕ್ಷಣ ಕುಡಿದರೆ ಅಷ್ಟು ಒಳ್ಳೆಯದಲ್ಲ ಅಂದರೆ ಗಡಿ ತುಂಬ ನೀರಿಗೆ ಸ್ವಲ್ಪ ಗ್ಯಾಪ್ ಇರಬೇಕಾಗುತ್ತೆ. ನೀರು ಕುಡಿಬೇಕಂದ್ರೆ ಬೇಕಂತ ಕುಡಿಯೋದಲ್ಲ, ಸ್ವಲ್ಪ ಅದು ನಿಮಗೆ ಬಾಯಾರಿಕೆ ಆದಾಗ ಆಗಬೇಕಿಲ್ಲ, ಅದು ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ಫೋರ್ಸಿಂದ ನೀರು ಕುಡಿದರೆ. ಸೊ ನಾನು ಈಗ ಸ್ಕ್ರ್ಯಾಂಬಲ್ಡ್ ಎಗ್ ಟೈಪಲ್ಲಿ ಮಾಡ್ತಿದ್ದೇನೆ, ಸ್ವಲ್ಪ ವೆಜ್ಜೀಸ್ ಎಲ್ಲ ಹಾಕಿ. ಸೊ ನಾನಿಲ್ಲಿ 2 ಮೊಟ್ಟೆ ತೊಗೊಂಡಿದ್ದೇನೆ. ಆ ಮೊಟ್ಟೆಯದ್ದು ಹಳದಿಯದ್ದು ಪಾರ್ಟ್, ಎಗ್ ಯೋಕ್ ಅಂತ ಹೇಳ್ತೀವಿ, ಅದನ್ನು ಕೂಡ ಹಾಕ್ತಿದ್ದೇನೆ. ಆ್ಯಕ್ಚುಲಿ ಅದು ಒಳ್ಳೆಯದಲ್ಲ ಎಲ್ಲೋ ಪಾರ್ಟ್, ಸೊ ಬಟ್ ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೇನೆ. ಇನ್ನು ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮು, ಟೊಮೆಟೊ ಎಂತೆಲ್ಲ ವೆಜ್ಜೀಸ್ ಉಂಟು ಅದೆಲ್ಲ ಹಾಕ್ಬೋದು. ಸೊ ಮತ್ತು ನಾನು ಇದಕ್ಕೆ ಹೆಚ್ಚು ಮಸಾಲೆ ಎಲ್ಲ ಏನು ಹಾಕ್ತಿಲ್ಲ, ಜಸ್ಟ್ ಹಳದಿ ಪೌಡರ್ ಅಂದರೆ ಎಂತ ಟರ್ಮರಿಕ್ ಪೌಡರ್ ಮಾತ್ರ ಹಾಕ್ತಿದ್ದೇನೆ.
ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಹಾಕಿ. ನೋಡ್ಬೋದು ನಾನಿಲ್ಲಿ ಒಂದು 10ರಿಂದ 15 ಡ್ರಾಪ್ಸ್ ಅಷ್ಟು ಮಾತ್ರ ಎಣ್ಣೆ ಹಾಕಿದ್ದೇನೆ. ಜಾಸ್ತಿ ಎಣ್ಣೆ ಹಾಕಬೇಡಿ. ಸೊ ನಮ್ಮದು ಈ ರೆಸಿಪಿ ಕೂಡ ರೆಡಿ ಆಯಿತು. ಇನ್ನು ಸ್ವಲ್ಪ ಬಾಯ್ಲ್ಡ್ ರೈಸ್ ತಗೊಂಡಿದ್ದೇನೆ. ಸೊ ನಮ್ಮದು ಆಫ್ಟರ್ನೂನ್ ಲಂಚ್ ರೆಡಿಯಾಗಿದೆ. ಮತ್ತು ಇಲ್ಲಿ ಸಂಜೆ ಹೊತ್ತಿಗೆ ನಾನು ಗ್ರೀನ್ ಟೀ ಕುಡಿತಿದ್ದೇನೆ. ಇಲ್ಲಿ ಬಿಸಿ ನೀರಿಗೆ ಶಾಶಿಟನ್ನು ಅದು ಹಾಕ್ತಿದ್ದೇನೆ, ಗ್ರೀನ್ ಟೀ ಅದ್ದು. ಸೊ ಇಲ್ಲಿ ನೋಡಿ ನೈಟ್ ಡಿನ್ನರಿಗೆ ಮೆಥಡ್ ಆ್ಯಂಡ್ ಅದರದ್ದು ಬೆನಿಫಿಟ್ಸ್ ಕೂಡ ಹಾಕಿದ್ದೇನೆ, ಹೇಗೆ ಮಾಡೋದು ಎಲ್ಲ. ಸೊ ಇಲ್ಲಿ ಅದಕ್ಕೆಲ್ಲ ಪ್ರಿಪೇರ್ ಮಾಡಿ ಕಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ಮತ್ತು ನಾನಿಲ್ಲಿ ಪುಲಾವ್ ರೈಸ್ ಮತ್ತು ದಾಲ್ ಕೂಡ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ಸೊ ಇನ್ನು ಇದನ್ನು ರೆಡಿ ಮಾಡುವ. ಸೊ ರೈಸ್ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಉಂಟು ಮತ್ತು ದಾಲ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಉಂಟು.
ಸೊ ನಾನು ಇಲ್ಲಿ ಹಳದಿ ಹುಡಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ದೇನೆ. ಜೀರಾ ಕೂಡ ಆಗ್ಬೋದು ನಿಮಗೆ ಬೇಕಾದರೆ. ಸೊ ಕ್ಯಾರೆಟನ್ನು ನಾನು ಈಗನೇ ಹಾಕಿದ್ದೇನೆ ಮತ್ತು ಕ್ಯಾಪ್ಸಿಕಮನ್ನು ನಾನು ಲಾಸ್ಟಿಗೆ ಹಾಕ್ತೇನೆ. ಸೊ ಈಗ ಹಾಕಲ್ಲ, ಯಾಕಂದರೆ ಅದು ಕುಕ್ಕರಲ್ಲಿ ವಿಸಿಲೆಲ್ಲ ತೆಗೆಯುವಾಗ ತುಂಬ ಸಾಫ್ಟ್ ಆಗುತ್ತೆ, ತಿನ್ನಲಿಕ್ಕೆ ಒಳ್ಳೆಯದಾಗಲ್ಲ. ಸೊ ಈಗ 3 ವಿಸಿಲ್ಸ್ ಆಗಿದೆ. ಈಗ ಓಪನ್ ಮಾಡಿ ನೋಡುವ ಹೇಗೆ ಆಗಿದೆ ಅಂತ. ಸೊ ನನಗೆ ಹೇಗೆ ಬೇಕಿತ್ತು ಆ ಕನ್ಸಿಸ್ಟೆನ್ಸಿಯಲ್ಲೇ ಇದು ಬಂದಿದೆ. ನಿಮಗೆ ಬೇಕಾದರೆ ತುಂಬ ಕಮ್ಮಿ ವಿಸಿಲ್ ಕೂಡ ತೆಗಿಬೋದು, ಇನ್ ಕೇಸ್ ರೈಸ್ ತುಂಬ ಗಟ್ಟಿ ಬೇಕಾದರೆ. ಇದು ಒಳ್ಳೆಯದಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಸೊ ಸ್ವಲ್ಪ ಟೇಸ್ಟ್ ಕೂಡ ಮಾಡಿ ನೋಡ್ತೇನೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ. ಸೊ ಇನ್ನು ಇದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕ್ತೇನೆ. ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಬೇಕಾದರೆ ನಿಮಗೆ ಅದನ್ನು ಪುನಃ ಬಾಯ್ಲ್ ಮಾಡ್ಬೋದು, ಬಟ್ ನಾನು ಮಾಡ್ತಿಲ್ಲ, ನನಗೆ ಈಗೇ ಒಳ್ಳೆಯದಾಗುತ್ತೆ ಅದು ತಿನ್ನಲಿಕ್ಕೆ, ಸ್ವಲ್ಪ ಕ್ರಂಚಿಯಾಗಿರುತ್ತೆ. ಸೊ ಇವತ್ತು ಫಸ್ಟ್ ಡೇ ಆಯಿತು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಅಂಟಿಲ್ ದೆನ್ ಬಾಯ್.